ಅಯ್ಯ ದಳಪತಿ ವಿಜಯ್, ಇದೆಯ ನಿನ್ನ ಸಿನಿಮಾ ಇಂಪ್ಯಾಕ್ಟ್. ಆಕ್ಟರ್ ಟು ಸಿಎಂ ಸಿ ಜೋಸೆಫ್ ವಿಜಯ್ ಅವರ ರಾಜಕೀಯ ಪ್ರಯಾಣವನ್ನ ಇಡೀ ದೇಶ ಅಚ್ಚರಿಯಿಂದ ನೋಡ್ತಾ ಇದೆ. ತಮಿಳುನಾಡು ಮುಖ್ಯಮಂತ್ರಿಯಾದ ನಂತರ ಅವರು ಕೈಗೊಳ್ಳುತ್ತಿರುವ ನಿರ್ಧಾರಗಳು ಸಹ ದೇಶಾದ್ಯಂತ ತೀವ್ರ ಚರ್ಚೆಯ ಅಂಶಗಳಾಗ್ತಿವೆ. ಅವು ತುಂಬಾ ಸಿನಿಮೀಯ ಅಂತ ಕಂಡು ಬಂದರೂ ಭವಿಷ್ಯದಲ್ಲಿ ಅವುಗಳ ಪ್ರಭಾವವನ್ನ ಕಾಣಬಹುದು ಅಂತ ವಿಶ್ಲೇಷಕರು ಭವಿಷ್ಯ ನುಡಿದಿದ್ದಾರೆ. ದಳಪತಿ ವಿಜಯ್ ತಮ್ಮ ಚಲನಚಿತ್ರ ವೃತ್ತಿ ಜೀವನದಲ್ಲಿ ಹಲವು ಸಂದೇಶಾತ್ಮಕ ಸಿನಿಮಾಗಳನ್ನ ನೀಡಿರೋದು ಅದಕ್ಕೆ ಕಾರಣವಾಗಿರಬಹುದು ಅಂತ ಸಹ ವ್ಯಕ್ತಪಡಿಸಲಾಗ್ತಿದೆ. ಆದರೆ ತಮಿಳುನಾಡಿನ ಪೋಲಿಯೋ ಪೀಡಿತ ಯುವಕನೊಬ್ಬನ ನಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ವಿಜಯ್ ನೇತೃತ್ವದ ಟಿವಿಕೆ ಸರ್ಕಾರಕ್ಕೆ ಅರುಣ್ ಲೋಕನಾಥನ್ 22,674 ರೂಪಾಯಿ ದೇಣಿಗೆ ನೀಡಿದ್ದಾರೆ. ಈ ಅಂಕಿಗೆ ಒಂದು ಮಹತ್ವವಿದೆ. 22/06/1974 ವಿಜಯ್ ಅವರ ಜನ್ಮದಿನವೂ ಆಗಿದೆ. ಇದರಿಂದ ಅಭಿಮಾನಿಗಳು ಖುಷಿಯಾಗಿದ್ದಾರೆ. ಆದರೆ ಯುವಕ ದೇಣಿಗೆ ಕೊಡೋಕೆ ಒಂದು ವಿಶೇಷ ಕಾರಣವೂ ಇದೆ. ವಿಜಯ್ ನಟಿಸಿದ ಚಿತ್ರವೊಂದು ತಾನು ಈ ದೇಣಿಗೆ ನೀಡಲು ಸ್ಫೂರ್ತಿ ಅಂತ ಅರುಣ್ ಹೇಳ್ತಾರೆ. ಅರುಣ್ ಮಾನಸಿಕ ತಜ್ಞ, ಹಿಪ್ನಾಟಿಸ್ಟ್ ಹಾಗೂ ಮೈಂಡ್ ರೀಡರ್ ಆಗಿ ಕಾರ್ಯಕ್ರಮವನ್ನು ಆಯೋಜಿಸುತ್ತಾರೆ. ದಳಪತಿ ವಿಜಯ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ರಾಜ್ಯ ಸರ್ಕಾರ ಸಾಲದ ಸುಳಿಯಲ್ಲಿ ಸಿಲುಕಿದೆ ಅಂತ ಘೋಷಿಸಿದರು. ಆದರೆ ಚುನಾವಣೆಗೆ ಮುನ್ನ ತಮ್ಮ ಪಕ್ಷ ನೀಡಿದ ಎಲ್ಲ ಆಶ್ವಾಸನೆಗಳನ್ನು ಈಡೇರಿಸುವ ಮೂಲಕ ಮುಂದೆ ಸಾಗುವುದಾಗಿ ಭರವಸೆ ನೀಡಿದ್ರು. ವಿಜಯ್ ಹೇಳಿದಂತೆ ತಮಿಳುನಾಡು ಬಜೆಟ್ ಅನ್ನ ಆಧರಿಸಿ ಅರುಣ್ ವ್ಯಕ್ತಿಗತವಾಗಿ 1 ಲಕ್ಷ ರೂಪಾಯಿಗಿಂತ ಹೆಚ್ಚು ಪಾವತಿಸಬೇಕಾಗತ್ತೆ ಅಂತ ಲೆಕ್ಕ ಹಾಕಿಕೊಂಡಿದ್ದಾರೆ. ಅದಕ್ಕಾಗಿಯೇ ತಮ್ಮ ಮೊದಲ ದೇಣಿಗೆಯಾಗಿ ಈ ಹಣವನ್ನ ಕೊಟ್ಟಿದ್ದೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರು ತಮಿಳನ್ ಚಿತ್ರದ ಆ ದೃಶ್ಯವನ್ನೂ ನೆನಪಿಸಿಕೊಂಡಿದ್ದಾರೆ. ವಿಜಯ್ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದ ತಮಿಳನ್ ಚಿತ್ರ 2002ರಲ್ಲಿ ತೆರೆಗೆ ಬಂದಿತ್ತು. ಚಿತ್ರದಲ್ಲಿ ಸೂರ್ಯ ವಿಜಯ್ ಪಾತ್ರದ ಹೆಸರು. ದೇಶದ ಸಾಲವನ್ನು ತೀರಿಸಲು ಪ್ರಧಾನಿಗೆ 4,000 ರೂಪಾಯಿ ಚೆಕ್ ಅನ್ನ ಕಳುಹಿಸುತ್ತಾರೆ. ಆ ದೃಶ್ಯದಿಂದ ಪ್ರೇರಿತರಾಗಿ 25 ವರ್ಷಗಳ ನಂತರ ಅರುಣ್ ಅದೇ ಕೆಲಸ ಮಾಡಿ ತಮ್ಮ ನೆಚ್ಚಿನ ನಾಯಕ ಹಾಗೂ ಪ್ರಸ್ತುತ ಮುಖ್ಯಮಂತ್ರಿ ದಳಪತಿ ವಿಜಯ್ ಅವರಿಗೆ ದೇಣಿಗೆ ರವಾನಿಸಿದ್ದಾರೆ. ನಾನು ಕಳುಹಿಸಿದ ಈ ಸ್ವಲ್ಪ ಹಣದಿಂದ ರಾಜ್ಯದ ಸಾಲ ತೀರಿಸಲಾಗುತ್ತೆ ಅಂತ ನಾನು ಭಾವಿಸುವುದಿಲ್ಲ. ಆದರೆ ಇದು ನಾನು ಅಭಿಮಾನದ ನಾಯಕನಿಗೆ ನನ್ನ ಸಣ್ಣ ಕೊಡುಗೆ, ಅಳಿಲು ಸೇವೆ. ಸಾಧ್ಯವಾದರೆ ಈ ದೇಣಿಗೆಯಿಂದ ನನ್ನಂತಹ ಪೋಲಿಯೋದೊಂದಿಗೆ ಬಳಲ್ತಾ ಇರುವ ಜನರಿಗೆ ಮತ್ತು ಅಂಗವಿಕಲರಿಗೆ ಆರಾಮದಾಯಕ ಸ್ಥಳಗಳು ಹಾಗೆ ಸೌಲಭ್ಯ ಒದಗಿಸಲು ಬಳಸಬೇಕು ಅಂತ ವಿಜಯ್ ಸರ್ಕಾರವನ್ನ ವಿನಂತಿಸಿಕೊಂಡಿದ್ದಾರೆ. ನೀವು ಈ ಜಗತ್ತಿನಲ್ಲಿ ಬದಲಾವಣೆ ನೋಡಬೇಕೆಂದು ಬಯಸಿದ್ರೆ ಮೊದಲು ಈ ಬದಲಾವಣೆಯನ್ನು ನಿಮ್ಮೊಳಗೆ ತನ್ನಿ ಎಂಬ ಮಹಾತ್ಮ ಗಾಂಧಿಯವರ ಮಾತುಗಳನ್ನ ಅರುಣ್ ಈ ಸಂದರ್ಭದಲ್ಲಿ ಉಲ್ಲೇಖಿಸಿದ್ದಾರೆ. ಫುಲ್ಫಿಲ್ಲಿಂಗ್ ಮೈ ಇಂಡಿವಿಜುವಲ್ ಡ್ಯೂಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ ಎಂಬ ಅಭಿಯಾನ ಮುಂದುವರಿಸುವುದಾಗಿ ಸಹ ಅವರು ಘೋಷಿಸಿದ್ದಾರೆ. ತಮಿಳನ್ ಚಿತ್ರದಲ್ಲಿ ನಾಯಕ ಸೂರ್ಯನ ಪಾತ್ರ ವಕೀಲರ ಪಾತ್ರವಾಗಿದೆ. ಅರುಣ್ ಕೂಡ ಈ ಹಿಂದೆ ಕಾನೂನು ಅಭ್ಯಾಸ ಮಾಡಿದ್ರು. ಸಿನಿಮಾಗಳು ಜನರ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಸಿನಿಮಾ ಕೇವಲ ಮನರಂಜನೆಯ ಮಾಧ್ಯಮವಲ್ಲ, ಅದು ಜನರ ಆಲೋಚನಾ ಲಹರಿ, ನಡವಳಿಕೆ ಹಾಗೂ ಸಮಾಜದ ಸಂಸ್ಕೃತಿಯ ಮೇಲೆ ಅತ್ಯಂತ ಆಳವಾದ ಪ್ರಭಾವ ಬೀರುತ್ತೆ. ಇದು ಜನರಲ್ಲಿ ಭಾವನಾತ್ಮಕ ಬದಲಾವಣೆ ತರುವ, ಹೊಸ ದೃಷ್ಟಿಕೋನಗಳನ್ನು ಸೃಷ್ಟಿಸುವ ಅದ್ಭುತ ಶಕ್ತಿಯನ್ನ ಹೊಂದಿದೆ. ಇಂಥ ಪಾಸಿಟಿವ್ ಪರಿಣಾಮಗಳು ಮತ್ತಷ್ಟು ಹೆಚ್ಚಲಿ ಎಂಬುದು ನಮ್ಮ ಆಶಯ.